श्रीगुरुभ्यो नमः। हरिः ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चमनो यमनो भृगुः शवनकोष्ठादिशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ರಾಶಿಯಲ್ಲಿ ಕೇತು, ಹಾಗೆ ಸಪ್ತಮ ರಾಶಿಯಲ್ಲಿ ವಿಶೇಷವಾಗಿ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗೆ ಅಷ್ಟಮ ರಾಶಿಯಲ್ಲಿ ಕುಜ ಮತ್ತು ಬುಧ ರಾಹು ಅಷ್ಟಮ ರಾಶಿಯಲ್ಲಿದ್ದಾರೆ. ಹಾಗೆ ನವಮ ರಾಶಿಯಲ್ಲಿ ರವಿ ಶುಕ್ರರು ಕೂಡ ನವಮ ರಾಶಿಯಲ್ಲಿ, ವಿಶೇಷವಾಗಿ ರವಿಯ ಪರಿವರ್ತನೆ ಶುಕ್ರನ ಪರಿವರ್ತನೆಯೂ ಕೂಡ ಇದೆ. ಹಾಗೆ ಗುರುವು ಕೂಡ ನಿಮ್ಮ ರಾಶಿಯಿಂದ ನೋಡಿ ಏಕಾದಶಿ ರಾಶಿಯಲ್ಲಿ ಗುರು ಇದ್ದಾನೆ. ಗುರು ಬಹಳ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೊಡ್ತಾ ಇದ್ದಾನೆ. ಅದು ಏನು ಮಾಡೋಣ, ಸ್ವಲ್ಪ ಮಟ್ಟಿಗೆ ಅಷ್ಟಮ ರಾಶಿಯಲ್ಲಿ ಶನೇಶ್ವರನು ಕೂಡ ಇದ್ದಾನೆ. ಹಾಗಾಗಿ ಅಷ್ಟಮ ಶನಿ ನಡೀತಾ ಇದೆ ನಿಮಗೆ, ಅದೊಂದು ಜಾಗ್ರತೆ. ಇನ್ನು ರವಿಯು ಮತ್ತು ಬುಧನೂ ಕೂಡ ವಿಶೇಷವಾಗಿ 13-14ನೇ ತಾರೀಕು ಆಸುಪಾಸಲ್ಲಿ ಮೀನರಾಶಿಗೆ ಹೋಗ್ತಾರೆ. ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ. ಒಟ್ಟಿನಲ್ಲಿ ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಉಭಾ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು, ಏನಾದರೂ ಕೂಡ ಶುಭವಾಗ್ತದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಈ ತಿಂಗಳು ಒಂದು ನಮಗೆ ಸಂವತ್ಸರದ ಒಂದು ಕೊನೆಯ ತಿಂಗಳು, ಪಾಲ್ಗುಣ ಮಾಸ, ಮಾರ್ಚ್ ತಿಂಗಳು ಅಂತಂದರೆ. ಹಾಗಾಗಿ ಪಾಲ್ಗುಣ ಮಾಸದಲ್ಲಿ 3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಇದೆ. ಹಾಗೆ 2ನೇ ತಾರೀಕಿಗೆ ವಿಶೇಷವಾಗಿ ಕಾಮದಹನವೂ ಕೂಡ ಇದೆ. 2ನೇ ತಾರೀಕು 3ನೇ ತಾರೀಕು ಹುಣ್ಣಿಮೆ, ಹೋಳಿ ಹುಣ್ಣಿಮೆ 3ನೇ ತಾರೀಕಿಗೆ ಬರೆದಿದ್ದಾರೆ. ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಹಾಗೆ 14ನೇ ತಾರೀಕಿಗೆ ಮೀನ ಸಂಕ್ರಾಂತಿಯೂ ಕೂಡ ಇದೆ. 15ನೇ ತಾರೀಕಿಗೆ ಷಡಶೀತಿ ಪುಣ್ಯಕಾಲ ಅಂಥೇಳಿ, ಅದು ಸಂಕ್ರಾಂತಿಯ ವಿಶೇಷವಾದಂಥದ್ದು. ಹಾಗೆ 16ನೇ ತಾರೀಕು ಸೋಮ ಪ್ರದೋಷ, 17ಕ್ಕೆ ಮಾಸ ಶಿವರಾತ್ರಿ, ಹಾಗೆ 19ನೇ ತಾರೀಕು ಯುಗಾದಿ ಅಮಾವಾಸ್ಯೆ. ಹೀಗೆಲ್ಲ ಇದೆ. ಈ ಮಾರ್ಚ್ ತಿಂಗಳು ಸಂವತ್ಸರದ ಒಂದು ಕೊನೆಯ ತಿಂಗಳು, ಅದರಲ್ಲೂ ಕೂಡ ಪಾಲ್ಗುಣ ಮಾಸ ಅಂಥೇಳಿ. ಈ ತಿಂಗಳಲ್ಲಿ ಒಂದು 2 ದಿವಸ ಬಹಳ ಮುಖ್ಯವಾಗಿ, ಒಂದು 8ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, 13ನೇ ತಾರೀಕು ಪ್ರಶಸ್ತವಾಗಿದೆ. ಏನಾದರೂ ಪೂಜಾ ಪುನಸ್ಕಾರಗಳನ್ನು, ದೇವತೆ ಆರಾಧನೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿಕೊಳ್ಳಿ. ಇದು 2 ದಿವಸ ಬಹಳ ಉತ್ತಮವಾಗಿದೆ ಎಂಬುದನ್ನು ಕೂಡ ಹೇಳಬಹುದು. ಏನೇನು ಒಳ್ಳೆಯ ಕೆಲಸಗಳು, ಒಳ್ಳೆಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರೋ ಅದನ್ನು ಆದಷ್ಟು 14ನೇ ತಾರೀಕು ಪೂರ್ವದಲ್ಲಿ ಅಥವಾ 11ನೇ ತಾರೀಕು ಪೂರ್ವದಲ್ಲಿ ಆ ಕೆಲಸಕ್ಕೆ ಚಾಲನೆ ಕೊಡಿ. ಯಾಕಂದರೆ ಅಲ್ಲಿವರೆಗೂ ಕೂಡ ಸಪ್ತಮದಲ್ಲಿ ಕುಜನೂ ಕೂಡ ಸಪ್ತಮದಲ್ಲಿ ಇರ್ತಾನೆ. ಇದು ಬಹಳ ಒಳ್ಳೆಯದು. ಕುಜ ಮತ್ತು ರವಿಯ ಸಂಯೋಗ ಎಲ್ಲಾಗತ್ತೋ ಅಂತಹ ಒಂದು ಅಧಿಕಾರಿ ವರ್ಗದವರು ಇರಬಹುದು, ರಾಜಕೀಯ ವ್ಯಕ್ತಿಗಳಿರಬಹುದು, ಅಥವಾ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಬಹಳ ಅವಕಾಶಗಳು ಸಿಗ್ತದೆ. ಎಷ್ಟೋ ಸಲ ಅವಕಾಶ ಸಿಗುವಂಥದ್ದೇ ಬಹಳ ದುರ್ಲಭವಾದಂಥದ್ದು. ಹೇಳ್ತಾರಲ್ಲ, ಒಂದು MLAಗೆ ಸೀಟ್ ಸಿಗುವುದು ಭಾರಿ ಕಷ್ಟ ಅಂಥೇಳಿ. ಹಾಗಾಗಿ ಎಷ್ಟೋ ಸಲ 10 ಜನ ಪೈಪೋಟಿಯಲ್ಲಿ ಇರ್ತಾರೆ. ಆದರೆ ನಿಮ್ಗೆ ಅವಕಾಶ ಸಿಗಬೇಕು ಅಂತಂದರೆ ಆದಷ್ಟು 13-14ನೇ ತಾರೀಕು ಪೂರ್ವದಲ್ಲಿ ಅವಕಾಶ ಸಿಗುತ್ತೆ. ಅಲ್ಲಿವರೆಗೆ ಹೇಗೆ ಒಂದು ವಿಶೇಷವಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. 1ನೇದಾಗಿ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗೆ 2ನೇದಾಗಿ ನೋಡಿ, ಕುಜನ ಸಪ್ತಮದಲ್ಲಿ ಬುಧನ ಜೊತೆಗಿದ್ದಾನೆ. ವಿದ್ಯಾರ್ಥಿಗಳ ಜೀವನಕ್ಕೂ ಕೂಡ ಸ್ವಲ್ಪ ಆಲಸ್ಯತನೆಲ್ಲ ಹೋಗಿ ನಾನು ಓದಬೇಕು, ನಾನು ಪ್ಲಾನ್ ಮಾಡಬೇಕು, ನನ್ನ ಜೀವನದಲ್ಲಿ ಇನ್ನೇನೋ ಅವಕಾಶಗಳು ಸಿಗುತ್ತೆ ಹೇಳುವಂತಹ ಬಹಳ ಮುಖ್ಯವಾದಂಥ ಘಟ್ಟಗಳು ನಿಮ್ಮ ಮನಸ್ಸಿಗೆ ಬರ್ತಾ ಇದೆ. ಎಷ್ಟೋ ಸಲ ಜೀವನದಲ್ಲಿ ನನಗದು ಇಲ್ಲ, ಇದು ಇಲ್ಲ, ಯಾವುದೂ ಸಿಗುವುದಿಲ್ಲ, ಏನೂ ಇಲ್ಲ ಅಂತ ಆಗ್ತಾ ಇರುತ್ತೆ. ಅದರ ಜೀವನದಲ್ಲಿ ಏನೋ ಒಂದು ಅವಕಾಶಗಳು, ಏನೋ ಒಂದು ಬೆಳವಣಿಗೆ, ಏನೋ ಒಂದು ಸಾಧನೆಗಳು ನನಗೆ ಸಿಗುತ್ತೆ, ಅವಕಾಶಗಳಾಗತ್ತೆ ಹೇಳುವಂತಹ ಮಹತ್ತರವಾದಂಥ ಒಂದು ಯೋಚನೆ ನಿಮಗೆ ಸಿಗ್ತಾ ಇದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಎಲ್ಲರಿಗೂ ಕೂಡ ಸಿಗುವುದಿಲ್ಲ ಇಂತಹ ಒಂದು ಅವಕಾಶಗಳು, ಪರಿಸ್ಥಿತಿಗಳು. ಹಾಗಾಗಿ ಅವಕಾಶ ಸಿಕ್ಕಿದೆ, ನೀವು ಖಂಡಿತವಾಗೂ ಪ್ರಯತ್ನ ಮಾಡಿಕೊಡಿ, ಪ್ರಯತ್ನ ಬಿಡಬೇಡಿ. ಇನ್ನು ಸಪ್ತಮದ ಕುಜ ಸ್ವಲ್ಪ ಏನೋ ಒಂದು ಹಂತಕ್ಕೆ ಸಾಲ ತೀರಿಸುವಂತಹ ಪ್ರಯತ್ನಗಳು, ಅಥವಾ ಬೇರೆ ಬೇರೆ ಬಿಸ್ನೆಸ್ಸಿಗೆ ಚಿಂತನೆ ಮಾಡುವಂಥದ್ದು. ಯಾವುದೋ ಒಂದು ಹಂತಕ್ಕೆ ಯಾವುದಾದ್ರು ಬಿಸ್ನೆಸ್ ನನಗೆ ಕ್ಲಿಕ್ ಆಗುತ್ತಾ, ಯಾವ ಬಿಸ್ನೆಸ್ಸಲ್ಲಿ ನಾವು ಮುಂದೆ ಹೋಗಲಿ, ಇಲ್ಲಿ ನನ್ನ ಲಾಭ ಆಗುತ್ತೆ, ಹೀಗೆ ಅನೇಕ ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುತ್ತದೆ. ನಾವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಕುಜನು ಸಪ್ತಮಕ್ಕೆ ಬಂದಾಗ ಒಂದು ಹಂತಕ್ಕೆ ಸಾಲಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು. ಮತ್ತು ಆತ್ಮಕಾರಕನಾದಂತಹ ರವಿಯು ಕೂಡ ಆರಂಭದ ದಿವಸದಲ್ಲೇ ಇರ್ತಾನೆ. ಹಾಗಾಗಿ ನಿಮ್ಮ ಆತ್ಮ ಶಕ್ತಿಯು ಜಾಗೃತೆಯಾಗುವಂಥದ್ದು, ಮತ್ತು ವ್ಯಾಪಾರ ವ್ಯವಹಾರ ವಹಿವಾಟಿನ ಹೆಚ್ಚಿನದಾದಂಥ ಲಾಭಾಂಶಗಳು, ಮತ್ತು ಒಂದು ಹಂತಕ್ಕೆ ಹಣಕಾಸಿನ ಹರಿವು ಸ್ವಲ್ಪ ಜಾಸ್ತಿ ಬರುವಂಥದ್ದು. ಯಾಕಂದರೆ ಆರ್ಥಿಕವಾದಂಥದ್ದು ಬಹಳ ಮುಖ್ಯವಾಗಿರಬೇಕು. ಸಿಂಹರಾಶಿಯವರಿಗೆ 4 ಜನಕ್ಕೆ ದಾನ ಮಾಡುವಂಥವ್ರು, ಒಳ್ಳೆಯ ಕೆಲಸ ಮಾಡುವಂಥವ್ರು, 10 ಜನಕ್ಕೆ ಕೆಲಸ ಕೊಡುವಂತಹ ವ್ಯಕ್ತಿಗಳು. ಸಿಂಹರಾಶಿ ಅಂತಂದರೆ ಬಹಳಷ್ಟು ರಾಜನ ಹಾಗೆ ಬಲ ಇರುವಂಥ ರಾಶಿ, ಭಾಳಷ್ಟು ದೃಢವಾದಂಥ ರಾಶಿ, 10 ಜನಕ್ಕೆ ಆಸರೆ ಆಗುವಂಥ ಒಂದು ರಾಶಿ. ಹಾಗಾಗಿ ನೀವು ಶ್ರೀಮಂತರಾಗಿದ್ದರೆ 4 ಜನಕ್ಕೆ, ನೀವು ಧನಿಕರಾಗಿದ್ದರೆ, ನೀವು ಸ್ಥಿತಿವಂತರಾಗಿದ್ದರೆ 4 ಜನಕ್ಕೆ ಅವಕಾಶವನ್ನು ಕೊಡಲಿಕ್ಕಾಗುತ್ತೆ. ಹಾಗಾಗಿ
ಅಂಥ ಅವಕಾಶಗಳನ್ನು ಕೊಡುವಂತಹ ಯೋಗಗಳು ಇಂತಹ ಸಮಯದಲ್ಲಿ ಬರುತ್ತೆ. ಹಾಗಾಗಿ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಒಂದು 14-16ನೇ ತಾರೀಕಿನ ಒಳಗಡೆ ಪ್ರಯತ್ನ ಮಾಡಿಕೊಳ್ಳಿ. ಇನ್ನು ನೋಡಿ, ಏಕಾದಶದ ಗುರು ನಿಮಗೆಲ್ಲ ಒಂದು ಹಂತಕ್ಕೆ ಯಾವುದೋ ಹಂತಕ್ಕೆ ಅಷ್ಟಮ ಶನಿಯಿಂದ ಸ್ವಲ್ಪ ತೊಂದರೆಗಳು ಬರ್ತಾ ಇದೆ, ಎಲ್ಲ ಒಂದು ಕಡೆಗೆ ಕಷ್ಟ ನಷ್ಟ ಚಿಂತೆ ಟೆನ್ಷನ್ ಎಲ್ಲ ಬರ್ತಾ ಇದೆ. ಆದರೂ ಕೂಡ ಯಾವುದೋ ಒಂದು ಆ ಕೊನೆಯ ಹಂತದಲ್ಲಿ ನಾಳೆ ಯಾರಿಗೂ ಒಬ್ಬರಿಗೆ ಹಣ ಕೊಡಬೇಕು, ಇವತ್ತು ನಿಮ್ಮ ಹತ್ರ ಇಲ್ಲ, ಆದರೆ ನಾಳೆ ಬೆಳಗ್ಗೆ ಬೇಗನೆ ಯಾವುದೋ ಒಂದು ವ್ಯವಹಾರ ಕೂಡಿ ಬರುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಹಣಕಾಸಿಗೆ ಸೇರಿ ಬರುವಂಥದ್ದು, ಹೀಗೆ ಆ ಭಗವಂತನು ಅನುಗ್ರಹಿಸ್ತಾನೆ. ಯಾಕಂದರೆ ಗುರು ಒಬ್ಬನು ಏಕಾದಶದಲ್ಲಿದ್ದರೆ ಸಾವಿರಾರು ದೋಷಗಳನ್ನು ಪರಿಹಾರ ಮಾಡ್ತಾನೆ ಹೇಳುವಂಥದ್ದು. ಹಾಗಾಗಿ ಎಷ್ಟೆಷ್ಟೋ ಜಂಜಾಟಗಳಿದೆ ಸಿಂಹರಾಶಿಯವರಿಗೆ ಅಲ್ವಾ. ನೋಡಿ, ಉತ್ತರ ನಕ್ಷತ್ರದಿರಬಹುದು, ಹುಬ್ಬ ನಕ್ಷತ್ರದವರು ಇರಬಹುದು, ಭಾಳಷ್ಟು ಸಮಸ್ಯೆಗಳು ಇಲ್ಲದೇ ಇಲ್ಲ. ಆದರೂ ಕೂಡ ನೀವು ಹೇಗೋ ಮುಂದೆ ತಳ್ಕೊಂಡು ಹೋಗ್ತಾ ಇದ್ದೀರಿ. ಸಮಸ್ಯೆ ಇದೆ, ಅದಕ್ಕೇನಾದ್ರು ಪರಿಹಾರ ಹುಡ್ಕೋಣ, ಏನಾದರೂ ಆಗುತ್ತೆ ನೋಡೋಣ, ನಾಳೆ ಬೆಳಗ್ಗೆ ನೋಡೋಣ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಖಂಡಿತ ಹಾಗೇ ಇರಬೇಕು. ಯಾವಾಗ ನಮ್ಮ ಜೀವನದ ಗುರಿ ಹೇಳುವಂಥದ್ದು ಖಂಡಿತವಾಗೂ ಸಾಧ್ಯವಾಗತ್ತೆ ಹೇಳುವಂತಹ ಆ ಸುಪ್ತವಾದಂಥ ಮನಸ್ಸಿಗೆ ನಾವು ಒಳ್ಳೆಯ ರೀತಿಯಾದಂಥದ್ದು ಕೊಡ್ತಾ ಬರ್ತೇವೆಯೋ, ಆವಾಗ ಅಂತಹ ಅವಕಾಶಗಳು ದಾರಿಗಳು ಕೂಡ ಬರ್ತದೆ. ಇಲ್ಲಾಂದರೆ ಆ ದಾರಿಯೇ ನಿಂತು ಹೋಗುತ್ತೆ. ನನ್ನ ಕೈಯಲ್ಲಿ ಆಗಲ್ಲ ಅಂತಂದರೆ ಯಾವುದೂ ಆಗುವುದಿಲ್ಲ. ಕೈಲಾಗದೆಂದು ಕೈಕಟ್ಟು ಕುಳಿತರೆ ಯಾವ ಕೆಲಸವೂ ಆಗುವುದಿಲ್ಲ ನಮ್ಮ ಜೀವನದಲ್ಲಿ. ಹಾಗಾಗಿ ನಾವು ಕೈಯಲ್ಲಿ ಆಗತ್ತೆ ಸಿಗತ್ತೆ ಹೇಳುವಂತಹ ಆ ಒಂದು ಒಳ್ಳೆಯ ರೀತಿಯಾದಂತಹ ಅನುಕೂಲಕರವಾದಂಥ ಯೋಚನೆಯನ್ನೇ ಮಾಡ್ತಾ ಇರಬೇಕು. ಸಿಗಲ್ಲ ಅಂತಂದರೆ ಕೈಕಟ್ಟು ಕೂತರೆ ಎಂಥದೂ ಸಿಗುವುದಿಲ್ಲ. ನಮ್ಮ ಕೈಲಿ ಇದಾಗಲ್ಲ ಅಂತಂದರೆ ಯಾವುದೂ ಆಗುವುದಿಲ್ಲ. ಇವತ್ತಿಲ್ಲಪ್ಪ ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ ಅಂತಂದರೆ ಯಾವುದೂ ಆಗುವುದಿಲ್ಲ. ಹಾಗಾಗಿ ನಾವು ಆಗತ್ತೆ ಹೇಳುವಂಥ ದೃಢವಾದಂಥ ವಿಶ್ವಾಸದಿಂದ ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಒಂದೇ ಸಲ ಪ್ರಯತ್ನ ಆಗದೇ ಇರಬಹುದು, 100 ಸಲ ಪ್ರಯತ್ನ ಮಾಡಿದಾಗ ಪ್ರಯತ್ನ ಸಫಲವಾಗುತ್ತದೆ. ಇನ್ನೂ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ಪ್ರಯತ್ನ ಮಾಡಿ. ಯಾರಿಗೂ ವಿವಾಹ ಆಗಲಿಲ್ಲವಂಥವರು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಪ್ರಯತ್ನ ಎಲ್ಲಾದರೂ ಒಂದು ಹಂತಕ್ಕೆ ಅನುಕೂಲಕರವಾದಂಥ ಸ್ಥಾನಗಳಾಗಬಹುದು. ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಬರಬಹುದು. ನೋಡಿ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಅಷ್ಟಮದ ಶನಿ ಸಣ್ಣ ಪುಟ್ಟ ಕೈಕಾಲಿಗೋ ಅಥವಾ ಮೂಳೆಗೋ ಅಥವಾ ಬೆರಳಿಗೋ ಅಥವಾ ಕೂದಲು ಉದುರು ಹೋಗುವಂಥದ್ದು, ಹೀಗೆ ಸಣ್ಣ ಪುಟ್ಟ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಬರಬಹುದು ಈ ತಿಂಗಳಲ್ಲಿ. ಹಾಗಾಗಿ ಹಿತಮಿತವಾಗಿ ಆಹಾರವನ್ನು ಕೂಡ ಊಟ ತಿಂಡಿ ಮಾಡ್ತಾ ಬನ್ನಿ, ಅದರಿಂದ ಬಹಳ ಅನುಕೂಲವಾಗುತ್ತದೆ. ಇನ್ನು ಎರಡನೇದಾಗಿ ನೋಡಿ, ಅಷ್ಟಮದಲ್ಲಿ ಶುಕ್ರನೂ ಕೂಡ ಹೋಗ್ತಾನೆ, ಧನವೇ ಸ್ವಲ್ಪ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು. ಖರ್ಚು ಎಲ್ಲೆಲ್ಲಿ ಮಾಡಬೇಕು, ಎಲ್ಲಿ ಕೊಡಬೇಕು, ಏನು ಮಾಡಬೇಕು, ಅದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಹಣಕಾಸು ಎಲ್ಲೋ ಒಂದು ಕಡೆ ಬರುವಂಥ ಸಾಧ್ಯತೆಗಳಿದೆ, ಆದರೆ ಎಲ್ಲವೂ ಕೂಡ ತೊಳೆದು ಹೋಗುವಂಥ ಸಾಧ್ಯತೆಗಳು. ಹಾಗಾಗಿ ಏನಾದರೂ ಫೈನಾನ್ಸ್ ಮಾಡುವಂಥವರು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ವ್ಯವಹಾರ ಮಾಡೋರು, ನೀವೆಲ್ಲ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಶುಕ್ರ ಶನಿ ರವಿ ಒಟ್ಟಿಗೆ ಇರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ತುಂಬ ಆತುರದ ನಿರ್ಧಾರ, ತುಂಬ ದಿಢೀರ್ನೆ ಆಗಬೇಕು ಹೇಳುವಂಥ ನಿರ್ಧಾರದಿಂದ ಸ್ವಲ್ಪ ಜೀವನದಲ್ಲಿ ಕೆಲವೊಂದಷ್ಟು ಕಳ್ಕೊಂಡ್ಬಿಡ್ತೀರಿ. ಹಾಗಂತೇಳಿ ಗಳಿಸುವಂಥ ಯೋಗ ಇದೆ, ನಿಮಗೆ ಇಲ್ಲದೇ ಇರುವಂಥವರಲ್ಲ. ಆದರೆ ಆ ಸಮಯ ಹೋಗಿಬಿಟ್ಟಿತ್ತಲ್ವ, ಆ ಸಮಯ ಮತ್ತೆ ಪುನಃ ಜೀವನದಲ್ಲಿ ಸಿಗುವುದಿಲ್ಲ. ಹಾಗೆ ಹಣಕಾಸಿನ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ, ಮತ್ತು ಕಣ್ಣಿನ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ. ಕಣ್ಣಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ಮತ್ತು ತೀರ್ಥಕ್ಷೇತ್ರಗಳನ್ನು ಈ ತಿಂಗಳಲ್ಲೂ ಕೂಡ ಬಹಳಷ್ಟು ರೀತಿಯಾಗಿ ದರ್ಶನ ಮಾಡುವಂಥದ್ದು, ಮತ್ತು ನಿಮ್ಮ ಕೈಯಲ್ಲಿ ಕಷ್ಟ ಅಂತಂದರೂ ಕೂಡ ಇನ್ನೊಬ್ಬರಿಗೆ ಸಹಕಾರ ಮಾಡುವಂತಹ ಅವಕಾಶಗಳು ಕೂಡ ಇದೆ. ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ನಿಮಗೆ ಯೋಚನೆಗಳು ಬರ್ತಾ ಇದೆ. ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ಏನು ಮಾಡಲಿ ಅಂಥೇಳಿ ಯೋಚನೆಗಳು ಬರ್ತಾ ಇದೆ. ಅದೆಲ್ಲ ಗ್ರಹಗಳ ಪ್ರಭಾವ. ಹಾಗಾಗಿ ಅಂತಹ ಯೋಚನೆಗಳು ಏನಿದೆಯೋ ಅದನ್ನು ಒಳ್ಳೆಯ ರೀತಿಯಾಗಿ ಬೆಳೆಸಿ, ಒಳ್ಳೆಯ ರೀತಿಯಾಗಿ ಅನುಕೂಲ ಆಗುವ ಹಾಗೆ ಪ್ರಯತ್ನ ಮಾಡಿ. ಅದನ್ನು ಬೆಳೀತಾ ಇರುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಎಲ್ಲವೂ ಕೂಡ ಆಗಬೇಕು, ಎಲ್ಲವೂ ಕೂಡ ಸಿಗಬೇಕು ಅಂಥೇಳಿ. ಅದರ ಜೀವನದಲ್ಲಿ ಸಿಗುವಂಥದ್ದು ಬಹಳ ಕಷ್ಟ ಆಗಿ ಹೋಗ್ತದೆ. ಆದರೆ ಇವತ್ತೆಲ್ಲ ನಾಳೆಗೆ ಸಿಗುತ್ತದೆ ಹೇಳುವಂತಹ ದೃಢವಾದಂಥ ವಿಶ್ವಾಸದಿಂದ ಪ್ರಯತ್ನ ಮಾಡಿದರೆ ಪ್ರಯತ್ನ ಖಂಡಿತವಾಗೂ ಸಫಲವಾಗ್ತದೆ. ಮತ್ತು ಈ ತಿಂಗಳಲ್ಲಿ 8ನೇ ತಾರೀಕು 12ನೇ ತಾರೀಕು ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಸ್ವಲ್ಪ ಅನುಕೂಲಕರವಾದಂಥ ವ್ಯವಸ್ಥೆಗಳಾಗುತ್ತೆ. ಮತ್ತು ಸ್ವಲ್ಪ ಈ ಪಾರ್ಟ್ನರ್ಶಿಪ್ ಏನಾದರೂ ಕೆಲಸ ಮಾಡಿದರೆ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ಅಷ್ಟಮಕ್ಕೆ ರವಿಯೂ ಕೂಡ ಮುಂದೆ ಹೋಗಿಬಿಡ್ತಾನೆ. ಹಾಗಾಗಿ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ತೊಂದರೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ನಿಮ್ಮ ಜೀವನ ಬಹಳಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತೀರಿ, ಬೃಹದಾಕಾರದ ಯೋಚನೆ ನಿಮ್ಮದು. ಹಾಗಾಗಿ ಅದು ಒಳ್ಳೆಯದೇ. ಅಂದರೆ ಎಷ್ಟೋ ಸಲ ಆ ಯೋಚನೆಗಳು ಸಣ್ಣ ಪುಟ್ಟ ರೀತಿಯಲ್ಲಿ ವಾಪಸ್ಸು ಕೂಡ ಹೊಡಿತದೆ. ವಾಪಸ್ಸು ಕೂಡ ಎಲ್ಲೋ ಒಂದಷ್ಟು ಹಂತಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನೋಡಿ, ಎಷ್ಟೋ ಸಲ ಅಡ್ವೊಕೇಟ್ ಇರಬಹುದು ಅಥವಾ ದೊಡ್ಡ ಕೆಲಸ ಮಾಡೋರು ಇರಬಹುದು. ನೀವು ಪ್ರಯತ್ನ ಮಾಡಬಹುದೇ ಬಿಟ್ಟರೆ ನಮ್ಮ ಕೈಯಲ್ಲಿ ಸಂಪೂರ್ಣವಾದಂಥ ತೀರ್ಮಾನ ನಮ್ಮ ಕೈಯಲ್ಲಿಲ್ಲ. ಅದನ್ನು ಭಗವಂತನ ಅನುಗ್ರಹಿಸಬೇಕು. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಮಾಡುವಂತಹ ಜವಾಬ್ದಾರಿಯನ್ನು ಮಾತ್ರ ನೀವು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತಿಂಗಳಲ್ಲಿ ಜಾಸ್ತಿ ಪ್ರಯತ್ನಗಳು. ಮತ್ತು ನೋಡಿ, ಈ ಒಂದು ವರ್ಷದ ಮಾರ್ಚು ಅಥವಾ ಫಾಲ್ಗುಣ ಮಾಸ ಅಂತಂದರೆ ನಮ್ಮ ಸಂವತ್ಸರದಲ್ಲಿ ಕೊನೆಯ ತಿಂಗಳು. ಹಾಗಾಗಿ ಮುಂದೆ ಬರುವಂತಹ ಒಂದು ಪರಾಭವ ಸಂವತ್ಸರದಲ್ಲಿ ಎಲ್ಲ ರೀತಿಯಾದಂಥ ಪ್ಲ್ಯಾನ್ ಮಾಡುವಂಥದ್ದು, ಎಲ್ಲೆಲ್ಲಿ ನನಗೆ ಅನುಕೂಲತೆಗಳಾಗುತ್ತೆ, ಎಲ್ಲೆಲ್ಲಿ ನಾನು ಬೆಳಿಬಹುದು, ಎಲ್ಲೆಲ್ಲಿ ನನಗೆ ದಾರಿಗಳಿದೆ ಎಂದಂತಹ
ಎಲ್ಲ ಪ್ಲ್ಯಾನನ್ನು ಮಾಡುವಂತಹ ಪ್ರಯತ್ನವನ್ನು ಕೂಡ ನೀವು ಮಾಡಿಕೊಳ್ಳಿ. ನಕ್ಷತ್ರ ಪರಿಹಾರಗಳೇನು? ಬಹಳ ಮುಖ್ಯವಾಗಿ ಮಘ ನಕ್ಷತ್ರ, ನಿಮ್ಮ ತಂದೆ ತಾಯಿಯವರಿಗೆ ಪಾದಪೂಜೆ ಮಾಡೋದು, ಅವರ ಆಶೀರ್ವಾದ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಮಘ ನಕ್ಷತ್ರದವರು. ಇನ್ನು ಹುಬ್ಬ ನಕ್ಷತ್ರದವರು, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹುಬ್ಬ ನಕ್ಷತ್ರದವರು 19ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಆ ದಿವಸ ಈ ನಮ್ಮ ಪಂಚಾಂಗದ ಪ್ರಕಾರ ಒಂದು ಕೊನೆಯ ದಿವಸ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ, ಇಷ್ಟೆಲ್ಲರೂ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ, ಭಗವಂತ ನನಗೆಲ್ಲ ಒಳ್ಳೇದು ಮಾಡಪ್ಪ, ಮುಂದಿನ ಯುಗಾದಿ ಅನಂತರದಲ್ಲಿ ಯುಗಾದಿಯ ಫಲಗಳು ಬಹಳ ಒಳ್ಳೆಯ ರೀತಿಯಾದಂತಹ ಸತ್ಫಲಗಳು ಸಿಗುವ ಹಾಗೆ ನನಗೆ ಅನುಗ್ರಹಿಸು, ನನಗೆ ದಾರಿ ತೋರಿಸು ಅಂಥೇಳಿ ಭಗವಂತನಲ್ಲಿ, ಕುಲದೇವರಲ್ಲಿ ಅಥವಾ ನಿಮ್ಮ ಮನೆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ 1ನೇ ಪಾದ, ನಿಮ್ಗೆ ಸಾಧ್ಯವಾದರೆ ಸಂಕಷ್ಟದ ಚತುರ್ಥಿ 6ನೇ ತಾರೀಕಿದೆ. ಸಂಕಷ್ಟದ ಚತುರ್ಥಿ ದಿವಸ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಆ ರೀತಿಯಾಗಿ ಸಂಕಷ್ಟದ ಚತುರ್ಥಿ ದಿವಸ ಗಣಪತಿಯನ್ನು ಅಥವಾ ಯಾವ ದೇವರಾಗುತ್ತೋ ಆ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಮಿಕ್ಕಿರುವಂತಹ ಎಲ್ಲವನ್ನು ಕೂಡ ಭಗವಂತನ ಮೇಲೆ ಭಾರ ಹಾಕ್ತಾ ಮುಂದೆ ಹೆಜ್ಜೆ ಇಡ್ತಾ ಮುಂದೆ ಬನ್ನಿ. ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.